ನಮಸ್ಕಾರ ವೀಕ್ಷಕರಿಗೆ. ಈಗ ಸದ್ಯಕ್ಕೆ ಒಂದು ರೋಚಕವಾದಂತ ಕಾರ್ಯಾಚರಣೆ ಬಗ್ಗೆ ನಿನ್ನೆ ಸಹ ಒಂದು ಮಾಹಿತಿಯನ್ನ ಪಡ್ಕೊಂಡಿರ್ತೀರ. ಏನು ಅಂದ್ರೆ ಅದುವೇ ಅರುಣಾಚಲ್ ಪ್ರದೇಶದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಮಾಡ್ಬೇಕು ಅಂತ ನಮ್ಮ ಕರ್ನಾಟಕದ ಎಕ್ಸ್ಪರ್ಟ್ ಟೀಮ್ ನ ಕರ್ಸ್ಕೊಂಡಿರ್ತಾರೆ ಅರುಣಾಚಲ್ ಪ್ರದೇಶ ಅರಣ್ಯ ಇಲಾಖೆ. ಅಲ್ಲಿರುವಂತ ಮುಖ್ಯಮಂತ್ರಿ ಅವರು ಸಹ ಅಷ್ಟೇ ಕರ್ನಾಟಕದ ಟೀಮೇ ಬೇಕು, ಈ ಒಂದು ಎಸ್ಪೆಷಲಿ ಕಾಡಾನೆಯನ್ನ ಹಿಡಿಬೇಕು ಅಂತ ಕೂಡ ತೀರ್ಮಾನ ಮಾಡಿ ಕರ್ನಾಟಕ ಇಲಾಖೆಗೆ ಏನಾಗ್ತಾರೆ, ಲೆಟರ್ ಅನ್ನ ಹಾಕ್ತಾರೆ. ಸೊ ಅದೇ ರೀತಿ 12 ಎಕ್ಸ್ಪರ್ಟ್ಸ್ ಟೀಮ್ ಮಾರ್ಚ್ 30ನೇ ತಾರೀಕು ಅರುಣಾಚಲ್ ಪ್ರದೇಶದ ಡಿಯೋಲಿಮ್ ಅಂತ ಏನೋ ಒಂದು ಭಾಗ ಬರುತ್ತೆ, ತಿರುಪತಿ ಜಿಲ್ಲೆಯಲ್ಲಿ ಎಸ್ಪೆಷಲಿ ಈ ಒಂದು ಕಾಡಾನೆ ತುಂಬಾನೇ ದಾಂಧಲೆ ಮಾಡ್ತಾ ಇತ್ತು. ಅದು 2 ವರ್ಷದಿಂದ. ಈ ಕಾಡಾನೆ ಯಾವುದು ಅಂದ್ರೆ ಮಕ್ನಾ ಕಾಡಾನೆ. ಏಜ್ ಸುಮಾರು ಒಂದು ಅಂದಾಜು 40 ವರ್ಷ ಏಜ್ ಇದಾಗಿರುತ್ತೆ ಇದಕ್ಕೆ. ಮತ್ತೆ ಇದೇನಾಗಿದೆ ಅಂದ್ರೆ ಸುಮಾರು ಒಂದು ವರ್ಷದ ಹಿಂದೆ ಅಷ್ಟೇ ಎಕ್ಸ್-MLA ಆದಂತ ರಾಜ್ಕುಮಾರ್ ಅಂತ ಒಬ್ರು ಇರ್ತಾರೆ. ಸೊ ಅವರನ್ನ ಬಲಿ ಪಡೆದಿರುತ್ತೆ. ಸೊ ಇದರಿಂದಾಗಿ ಬಹಳಷ್ಟು ಜನರಿಗೂ ಅಲ್ಲಿ ತಲೆನೋವಾಗಿರುತ್ತೆ. ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅಲ್ಲೂ ಕೂಡ ಕುಮ್ಕಿ ಆನೆಗಳಿದಾವೆ, ಬಟ್ ನಮ್ಮಲ್ಲಿ ಕರ್ನಾಟಕದಲ್ಲಿರುವಂತ ಆತರ ಕುಮ್ಕಿ ಆನೆಗಳು ಏನು ಕೂಡ ಇಲ್ಲ. ನೀವು ಫೋಟೋದಲ್ಲಿ ನೋಡ್ತಾ ಇರ್ಬೋದು. ನಮ್ಮ ಕರ್ನಾಟಕದ ಎಕ್ಸ್ಪರ್ಟ್ಸ್ ಟೀಮು ಅಲ್ಲಿ ಹೋಗಿ ಕುಮ್ಕಿ ಆನೆಗಳನ್ನ ಸಹ ಬಳಸ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಬಟ್ ಈ ಕಾರ್ಯಾಚರಣೆ ತುಂಬಾನೇ ರೋಚಕವಾಗಿತ್ತು. ಯಾಕೆಂದ್ರೆ ಹಿಂದೆ ಕೂಡ ನೀವು ನೋಡಿರ್ತೀರಾ, ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಅವರು ಇದ್ದಂತ ಟೈಮ್ನಲ್ಲೆಲ್ಲ ಮಧ್ಯಪ್ರದೇಶಕ್ಕೆ ಹೋಗಿ ಕಡನೆ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆಗ ನಮ್ಮ ವಸಂತ್ ಅವರು ಸಹ ಹೋಗಿರ್ತಾರೆ. ಈ ಸಾಕಷ್ಟು ಅಧಿಕಾರಿಗಳು ಸಹ ಅಲ್ಲಿ ಭಾಗಿಯಾಗಿರ್ತಾರೆ. ಬಟ್ ಇದು ಅರುಣಾಚಲ ಪ್ರದೇಶದ ಕಾರ್ಯಾಚರಣೆ ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಯಾಕಂದ್ರೆ ಫಾರ್ಮರ್ ಅಂದ್ರೆ ಎಕ್ಸ್-MLA ಇರ್ತಾರಲ್ಲ, ಸೊ ಅವರನ್ನೇ ಬಲಿ ಪಡೆದಿತ್ತು ಈ ಒಂದು ಮಕ್ನಾ ಆನೆ. ತುಂಬಾನೇ ಡೇಂಜರಸ್ ಮಕ್ನಾ ಆನೆ. ಅದ್ರಲ್ಲೂ ಮಸ್ತಿನಲ್ಲಿ ಇದ್ದಂತ ಈ ಮಕ್ನಾ ಆನೆನ ಹಿಡಿಬೇಕು ಅಂತ ಒಂದು ಚಾಲೆಂಜ್ ರಿಸ್ಕ್ ಅನ್ನ ತಗೋತಾರೆ ಕರ್ನಾಟಕ ಎಕ್ಸ್ಪರ್ಟ್ ಟೀಮ್ 12 ಸಿಬ್ಬಂದಿ ವರ್ಗದವರು. ಸೊ ಅದ್ರಲ್ಲಿ ತಾವು ಫೋಟೋದಲ್ಲೇ ನೋಡಿದ್ರೆ ಗೊತ್ತಾಗದೆ ಸುಮಾರು ಜನ ಇದ್ದಾರೆ. ಮತ್ತೆ DRF ಆದಂತ ಶಾರ್ಪ್ ಶೂಟರ್ ರಂಜನ್ ಸರ್ ಅವರು ಇದ್ದಾರೆ ದುಬಾರೆಯಿಂದ. ಮತ್ತೆ ಭೀಷ್ಮಾನೆ ಮಾವುತ ಆದಂತ ನಮ್ಮ ಈರಣ್ಣ ಅವರು ಹೋಗಿದ್ರು. ಮತ್ತೆ ಇನ್ನ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಗೋಪಿ ಆನೆ ಮಾವುತ ನವೀನ್ ಅವರು ಸಹ ಹೋಗಿರ್ತಾರೆ ಒಂದು ಕಾರ್ಯಾಚರಣೆಗೆ. ಅದಾದ್ಮೇಲೆ ಭೀಮಾ ಆನೆ, ನಮ್ಮ ಕರ್ನಾಟಕ ಭೀಮಾ ಆನೆ ಮಾವುತರಾದಂತ ಗುಂಡಣ್ಣ ಅವರು ಹೋಗಿರ್ತಾರೆ. ಸೊ ಈ ರೀತಿ ಅನೇಕ ಸಿಬ್ಬಂದಿ ವರ್ಗದವರು ಇದ್ದಾರೆ, ಎಕ್ಸ್ಪರ್ಟ್ ಟೀಮ್ ಅಂತ ಹೇಳ್ಬೋದು. ಅವ್ರಿಗೆ ತುಂಬಾನೇ ಚೆನ್ನಾಗಿ ಟ್ರ್ಯಾಕಿಂಗ್ ಆಗಿರ್ಬೋದು, ಆನೆಗಳ ಬಗ್ಗೆ ಎಲ್ಲ ವಿಚಾರ ಗೊತ್ತಿರುವಂತ ಕಾರಣ ಸೊ ಇಂತಿಂತವ್ರನ್ನೇ ಬೇಕು ಅಂತ ಸೆಲೆಕ್ಟ್ ಅನ್ನ ಮಾಡಿ ಕಾರ್ಯಾಚರಣೆಗೆ ಕಳಿಸ್ತಾರೆ. ಅದೇ ರೀತಿ 30ನೇ ತಾರೀಕು ಅವರು ಅರುಣಾಚಲ್ ಪ್ರದೇಶಕ್ಕೆ ಆಗಮಿಸ್ತಾರೆ. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಕೂಡ ಸಿಗುತ್ತೆ ಅರುಣಾಚಲ್ ಪ್ರದೇಶದ ಅರಣ್ಯ ಇಲಾಖೆಯ ಕಡೆಯಿಂದ. ನಂತರದ ಏನ್ ಮಾಡ್ತಾರೆ, 31ನೇ ತಾರೀಕಿಂದ ಶುರು ಮಾಡ್ಕೋತಾರೆ, ಟ್ರ್ಯಾಕಿಂಗ್ ಅನ್ನ ಮಾಡ್ತಾರೆ. ಅಲ್ಲಿ ಕೂಡ ಸುಮಾರು 80ರಿಂದ 100 ಆನೆ ಸಂಖ್ಯೆಯಲ್ಲಿ ಇದೆ. ತಿರುಪತಿ ಜಿಲ್ಲೆ ಸುತ್ತಮುತ್ತ ಕಾಡಿದೆ, ಡಿಯೋಲಿಮ್ ಅಂತ ಏನೋ ಒಂದು ಕಾಡು ಬರುತ್ತಲ್ಲಿ. ವೈಲ್ಡ್ ಲೈಫ್ ಸ್ಯಾಂಚುರಿನೂ ಸಹ ಇದೆ ಪಕ್ಕದಲ್ಲೇ. ಸೊ ಅಲ್ಲಿ ಕಾರ್ಯಾಚರಣೆನ ಥರ್ಮಲ್ ಡ್ರೋನ್ ಎಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ಮಾಡ್ತಾರೆ. ಆ ಟ್ರ್ಯಾಕಿಂಗ್ ಅನ್ನು ಸಹ ಮಾಡ್ತಾರೆ. ಎಸ್ಪೆಷಲಿ ಹಿಡಿಬೇಕಾಗಿದ್ದು ಈ ಒಂದು ಕಾಡಾನೆ ಮಕ್ನಾ ಆನೆ, ಏಜ್ 40 ವರ್ಷ. ಸೊ ಏನಾಗಿದೆ ಅಂದ್ರೆ ಇದು ತುಂಬಾನೇ ದಾಂಧಲೆ ಮಾಡ್ತಾ ಇರುತ್ತೆ 2 ವರ್ಷದಿಂದ. ಸಿಗ್ತಾನೆ ಇರೋದಿಲ್ಲ ಟ್ರ್ಯಾಕಿಂಗ್ ಮಾಡೋಕೆ ಅವ್ರಿಗೂ ಕೂಡ. ಅರುಣಾಚಲ್ ಪ್ರದೇಶದ ಕುಮ್ಕಿ ಆನೆ ಇದ್ರೂ ಕೂಡ ಅಲ್ಲೂ ಡಾಕ್ಟರ್ಸ್, ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ರೂ ಕೂಡ ಅವ್ರಿಗೆ ಕಾರ್ಯಾಚರಣೆ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ಈಗ ಕರ್ನಾಟಕದ ಟೀಮ್ ನ ಬಳಸ್ಕೊಂಡಿದ್ದು. ಸೊ ಕಾರ್ಯಾಚರಣೆಗೆ ಅಂತ ಏನ್ ಮಾಡ್ತಾರೆ, 1ನೇ ತಾರೀಕು ಅಂದ್ರೆ ನಿನ್ನೆ ಏಪ್ರಿಲ್ 1ನೇ ತಾರೀಕು ಕಾರ್ಯಾಚರಣೆ ಬೆಳಗ್ಗೆ ಶುರು ಮಾಡ್ತಾರೆ. ಟ್ರೇಸ್ ಆಗಿರುತ್ತೆ, ಟ್ರ್ಯಾಕ್ ಆಗಿರುತ್ತೆ. ಇಮಿಡಿಯೇಟ್ ಆನೆಗಳಿಗೆ ಮಾಮೂಲಿ ನಾರ್ಮಲ್ ಆಗಿ ಪೂಜೆನ ಸಹ ಮಾಡ್ತಾರೆ. ಬಹುಶಃ ಅಲ್ಲೂ ಕೂಡ ಪೂಜೆ ಫಾರ್ಮಾಲಿಟೀಸ್ ಇರ್ಬೋದೇನೋ. ಸೊ ಪೂಜೆನ ಮಾಡಿ ನೋಡ್ತಾ ಇರ್ಬೋದು, 3 ಕುಮ್ಕಿ ಆನೆಗಳನ್ನ ಬಳಸ್ಕೊಂಡಿದ್ದಾರೆ. ಬಟ್ ಡಾಟ್ ಮಾಡಿದ್ದು ನಡ್ಕೊಂಡೋಗಿ, ಅದೊಂದು ವಿಶೇಷತೆ. ಸೊ ಹೌದು, ಕರ್ನಾಟಕದಲ್ಲೂ ಸಹ ಈ ತರ ನಡ್ಕೊಂಡೋಗಿ ಡಾಟ್ ಮಾಡಿರುವಂತಹ ಕಾರ್ಯಾಚರಣೆ ಉದಾಹರಣೆಗಳನ್ನ ನೀವು ಕೂಡ ನೋಡಿರ್ತೀರಾ. ಈ ಮಕ್ನಾ ಆನೆ ತುಂಬಾನೇ ಮಸ್ತಿನಲ್ಲಿತ್ತು, ನಿಲ್ತಾ ಇರಲಿಲ್ಲ. ಮತ್ತೆ ಚಾರ್ಜ್ ಮಾಡೋಕ್ ಬರೋದು ತುಂಬಾನೇ ಡೇಂಜರಸ್ ಆಗಿತ್ತು. ಅಂತದ್ರಲ್ಲೂ ಕೂಡ ರಿಸ್ಕ್ ಕಾರ್ಯಾಚರಣೆ ಮಾಡ್ಲೇಬೇಕಾದಂತ ಒಂದು ಸಂದರ್ಭ ಇದ್ದಂತ ಕಾರಣ ಒಂದು ರಿಸ್ಕ್ ಫ್ಯಾಕ್ಟರ್ ಪಕ್ಕದಲ್ಲಿ ಇಟ್ಟು ಕಾರ್ಯಾಚರಣೆಯನ್ನ ಮಾಡ್ತಾರೆ 12 ಸಿಬ್ಬಂದಿ ವರ್ಗದವರು. ಸೊ ಅಲ್ಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಿಬ್ಬಂದಿ ವರ್ಗದವ್ರನ್ನು ಕೂಡ ನೇಮಿಸಿರ್ತಾರೆ. ಸೊ ಇಲ್ಲಾಗಲ್ಲೇನೋ ಜನ ಸೇರೋದಿಲ್ಲ. ಸೊ ಇಲ್ಲೇನಾದ್ರೂ ಕಾರ್ಯಾಚರಣೆ ಮಾಡ್ಬಿಟ್ರೆ ಸುಮಾರು 200ರಿಂದ 300 ಜನ ಸೇರ್ಬಿಡ್ತಾರೆ ಕಾರ್ಯಾಚರಣೆ ಎಲ್ಲ ನೋಡ್ಬೇಕು ಅಂತ. ಬಟ್ ಇದು ಕಾಡಿನ ಪ್ರದೇಶ. ಸೊ ಆದ ಕಾರಣ ಮತ್ತೆ ಅಲ್ಲಿ ಕೂಡ ಸ್ಥಳೀಯರಿಗೆ ಇನ್ಫಾರ್ಮ್ ಮಾಡಿರ್ತಾರೆ, ಈ ರೀತಿ ಕಾಡಾನೆ ಕಾರ್ಯಾಚರಣೆ ನಡೀತಾ ಇದೆ, ಯಾರು ಕೂಡ ಹೊರಗಡೆ ಬರಬೇಡಿ ಅಂತ. ಅದೇ ರೀತಿ ಸೈಟ್ ಆಗುತ್ತೆ ಈ ಒಂದು ಆನೆ. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಟೀಮ್ ಹೋಗ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಆನೆ ಚಾರ್ಜ್ ಮಾಡಕ್ಕೆ ಬರುತ್ತೆ, ಡಾಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ನಡ್ಕೊಂಡು ಹೋಗಿ ಡಾಟ್ ಮಾಡುವಂತದ್ದು ಡಾಕ್ಟರ್ ರಮೇಶ್ ಅವರ ಒಂದು ಟೀಮ್ ಏನಿದೆ, ನಡ್ಕೊಂಡೋಗಿ ಡಾಟ್ ಮಾಡ್ತಾರೆ. ಫಸ್ಟ್ ಡಾಟ್ ಮಾಡಕ್ ಹೋದಾಗ ಅದು ಇಮಿಡಿಯೇಟ್ ವಾಪಸ್ ರಿಟರ್ನ್ ಚಾರ್ಜ್ ಮಾಡಕ್ ಬರುತ್ತೆ. ಎಲ್ರು ಕೂಡ ಓಡ್ತಾರೆ. ಮತ್ತೆ ವಾಪಸ್ಸು
ಮತ್ತೆ ಆನೆನ ಹುಡ್ಕೊಂಡೋಗಿ ನಂತರ ಡಾರ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಏನೇನು ಕತ್ಲೆ ಆಗ್ತಾ ಬಂತು, ಸಂಜೆ ಅಷ್ಟೊತ್ತಿಗೆ ಆನೆ ಕೂಡ ಡಾರ್ಟ್ ಆಗುತ್ತೆ. ಕತ್ಲೆ ಆದಂತ ಕಾರಣ ಏನ್ ಮಾಡ್ತಾರೆ, ಒಂದು ಆನೆನ ಅಲ್ಲಿ ಕಟ್ಟಾಕುವಂತ ಒಂದು ಪರಿಸ್ಥಿತಿ. ಯಾವುದು, ಈ ಹಿಂದೆ ನೀವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ನೋಡಿ ಬೇಕಾರೆ ಅರುಣಾಚಲ್ ಪ್ರದೇಶದ ವೈಲ್ಡ್ ಎಲಿಫೆಂಟ್ ಕ್ಯಾಪ್ಚರ್ ಅಂತ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಲೇಟ್ ಆಗ್ಬಿಟ್ರೆ ಅಲ್ಲೇ ಕಾಡ್ನಲ್ಲೇ ಒಂದು ಮರಕ್ಕೆ ಕಟ್ಟಾಕ್ಬಿಡ್ತಾರೆ ಬೆಳಗ್ಗೆ ಲಿಫ್ಟಿಂಗ್ ಎಲ್ಲವನ್ನು ಕೂಡ ಮಾಡಕ್ಕೆ, ರಿಲೊಕೇಟ್ ಎಲ್ಲವನ್ನು ಕೂಡ ಮಾಡಕ್ಕೆ. ಸೊ ಅದೇ ರೀತಿ ನೆನ್ನೆನೂ ಕೂಡ ಆಗಿರೋದು. ಯಾಕಂದ್ರೆ ಲೇಟ್ ಆಗೋಯ್ತಲ್ಲ, ಅಲ್ಲೇ ಕಟ್ಟಾಕಿ ನಂತರದಲ್ಲಿ ಮಾರು ದಿವಸ ಅಂದ್ರೆ ಇವತ್ತು ಏಪ್ರಿಲ್ 2ನೇ ತಾರೀಕು ಕಾರ್ಯಾಚರಣೆ ಮುಂದುವರಿಯುತ್ತಾ ಹೋಗುತ್ತೆ. ಯಾವ ರೀತಿ ಅಂದ್ರೆ, ಈ ಕಾಡನ್ನ ತುಂಬಾನೇ ರೋಗ ಆಗಿರುವಂತಹ ಕಾರಣ ಬಹುಶಃ ರಿಲೊಕೇಟ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ, ಅಥವಾ ಅದನ್ನ ಪಳಗಿಸಿ ಏನಾದ್ರು ಸಾಕ್ತಾರ ಅಂತ ಅದ್ರ ಬಗ್ಗೆ ಏನು ಇನ್ನ ಸಹ ಮಾಹಿತಿ ಇಲ್ಲ. ಒಟ್ಟಾರೆ ಇವತ್ತು ಕೂಡ ಕಾರ್ಯಾಚರಣೆ ಕಂಟಿನ್ಯೂ ಆಗುತ್ತೆ. ಏನು ಕಾಡಿನಲ್ಲಿ ಕಟ್ಟಾಕಿರ್ತಾರಲ್ಲ ಒಂದು ಕಾಡಾನೆಯನ್ನ ಫ್ರೀ ಮಾಡ್ಕೊಂಡು ಕುಮ್ಕಿ ಆನೆಗಳನ್ನ ಬಳಸ್ಕೊಂಡು ಆಚೆ ಕರ್ಕೊಬಂದು, ಬಹುಶಃ ಲಾರಿನಲ್ಲಿ ಅಲ್ಲೂ ಕೂಡ ಏನಾದ್ರು ಪ್ರಕ್ರಿಯೆ ಇರ್ಬೋದು ಲಾರಿಲಿ ಲೋಡ್ ಮಾಡುವಂತದ್ದು. ಯಾಕಂದ್ರೆ ಕರ್ನಾಟಕ ಟೀಮ್ ಹೋಗಿರುವಂತ ಕಾರಣ ಅದನ್ನೆಲ್ಲವನ್ನು ಕೂಡ ಅಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ಅಲ್ಲಿರುವಂತವ್ರಿಗೆಲ್ಲ ಈ ತರ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾರ್ಯಾಚರಣೆ ಬೆಸ್ಟ್ ಕಾರ್ಯಾಚರಣೆ ಎಲ್ಲ ಅವ್ರಿಗೆ ಯಾರಿಗೂ ಕೂಡ ಮಾಡಕ್ ಬರೋದಿಲ್ಲ. ಕೇವಲ ಕರ್ನಾಟಕನೇ, ನೀವು ಇಂಡಿಯಾ ಅಲ್ಲ ಬೇರೆ ಒಂದು ಕಂಪ್ಲೀಟ್ ದೇಶ ತಗೊಂಡ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ ಮಾಡುವಂತ ಕಾರ್ಯಾಚರಣೆ ಯಾವ ಒಂದು ಭಾಗದಲ್ಲೂ ಸಹ ಮಾಡೋದಿಲ್ಲ. ಅಂತ ಒಂದು ಎಕ್ಸ್ಪರ್ಟ್ಸ್ ಟೀಮ್ ಕರ್ನಾಟಕದಲ್ಲಿ ಇರೋದು. ಸೊ ಹೀಗಾಗಿ ಅವ್ರಿಗೆ ಕೂಡ ತರಬೇತಿಯನ್ನು ಸಹ ಕೊಟ್ಟು ಯಾವ ರೀತಿ ಕಾರ್ಯಾಚರಣೆ ಮಾಡ್ಬೇಕು ಅಂತ ಮುಂದೆ, ಯಾಕೆಂದ್ರೆ ಆನೆ ಮಾನವ ಸಂಘರ್ಷ ನಿಲ್ಲುವಂತ ಒಂದು ಪ್ರಕ್ರಿಯೆ ಅಂತೂ ಅಲ್ವೇ ಅಲ್ಲ. ದಿನದಿಂದ ದಿವಸಕ್ಕೆ, ವರ್ಷದಿಂದ ವರ್ಷಕ್ಕೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋದಂತೆ ಎಲ್ಲಾ ಭಾಗದಲ್ಲೂ ಸಹ ಅಷ್ಟೇ ಆನೆ ಮಾನವ ಸಂಘರ್ಷ ಇದ್ದೇ ಇರುತ್ತೆ. ಕರ್ನಾಟಕ ಮಾತ್ರ ಅಂತಲ್ಲ, ಹೊರ ರಾಜ್ಯದಲ್ಲೂ ಸಹ ಅಷ್ಟೇನೆ, ಅರುಣಾಚಲ್ ಪ್ರದೇಶದಲ್ಲೂ ಸಹ, ಮತ್ತೆ ಅಸ್ಸಾಂನಂತೂ ನೀವು ಕೇಳೋದೇ ಬೇಕಿಲ್ಲ. ಹೀಗಾಗಿ ಈ ಒಂದು ತಿರಪ್ ಜಿಲ್ಲೆ ಭಾಗದಲ್ಲೂ ಸಹ ಕಾಡಾನೆ ಕಾರ್ಯಾಚರಣೆ ಮಾಡ್ತಿದಾರಲ್ಲ, ಸೊ ಅವ್ರಿಗೂ ಕೂಡ ಅಲ್ಲಿ ಫಾರೆಸ್ಟ್ ಇಲಾಖೆಯವ್ರಿಗೆ ಯಾವ ರೀತಿ ಮಾಡ್ಬೇಕು, ಪ್ರೊಸೀಜರ್ ಏನಿರುತ್ತೆ ಎಲ್ಲವನ್ನು ಕೂಡ ತಿಳಿಸಿ ಈ ಕಾರ್ಯಾಚರಣೆನ ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ಎಸ್ಪೆಷಲಿ ಕಾರ್ಯಾಚರಣೆನ ಮುಖ್ಯಸ್ಥೆಯನ್ನ ಅಂದ್ರೆ ನೇತೃತ್ವವನ್ನ ವಹಿಸ್ಕೊಂಡಿದ್ದು ಡಾಕ್ಟರ್ ರಮೇಶ್ ಅವರು, ಜೊತೆಗೆ ಶಾರ್ಪ್ ಶೂಟರ್ ರಂಜನ್ ಸರ್ ಅವರು ಕೂಡ ಅಷ್ಟೇ. ಈ ಒಂದು ಜೋಡಿ ಇದೆಲ್ಲ ಎಸ್ಪೆಷಲಿ ನೀವು ಈಗಾಗಲೇ ನೋಡಿರ್ತೀರ ಹಲವಾರು ಕಾರ್ಯಾಚರಣೆ ಕರ್ನಾಟಕದಲ್ಲಿ. ಈ ಒಂದು ಜೋಡಿ ಎಂಟ್ರಿ ಕೊಟ್ರೆ ಒಂದು ಸಕ್ಸಸ್ ಅಂತಾನೆ ಹೇಳ್ಬೋದು, ಹಿಂದೆ ಸರಿಯುವಂತ ಮಾತೇ ಇಲ್ಲ. ಕಂಪ್ಲೀಟ್ ಪ್ರಿಪೇರ್ ಆಗಿ ಹೋಗುವಂತದ್ದು ಅರಣ್ಯ ಇಲಾಖೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ಬೇಕು ಅಂತ. ಮತ್ತೆ ಟೀಮ್ ವರ್ಕ್ ಮತ್ತೆ ಕೋಆರ್ಡಿನೇಷನ್ ಇದೆಯಲ್ಲ, ಅದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಸಕ್ಸಸ್ಫುಲ್ ಆಗಿ ಕ್ಯಾಪ್ಚರ್ ಅನ್ನ ಮಾಡಿದ್ದಾರೆ. ಯಾವಾಗ ನೆಕ್ಸ್ಟ್ ರಿಟರ್ನ್ ಬರ್ತಾರೆ, ಇನ್ನೇನಾದ್ರೂ ಕಾಡಾನೆ ಕಾರ್ಯಾಚರಣೆ ಮಾಡೋದು ಅದ್ರ ಬಗ್ಗೆ ಏನು ಕೂಡ ಇಲ್ಲ. ನ್ಯೂಸ್ ನಲ್ಲಿ ಬಂದ್ರೆ ಖಂಡಿತವಾಗಿ ಕೂಡ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಅದು ಕೂಡ ಅಪ್ಡೇಟ್ ಅನ್ನ ಮಾಡ್ತೀನಿ. ನೀವು ಅರುಣಾಚಲ್ ಪ್ರದೇಶದ ನ್ಯೂಸ್ ಆರ್ಟಿಕಲ್ ಎಲ್ಲವನ್ನು ಕೂಡ ಓದಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅವರು ಕೂಡ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅಲ್ಲಿರುವಂತ PCCF ಅವರಾಗಿರ್ಬೋದು, ಮತ್ತೆ ಚೀಫ್ ಮಿನಿಸ್ಟರ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಮಾಧಾನಕರವಾದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಸಿಕ್ಕಿದೆ. ಯಾಕಂದ್ರೆ ಕರ್ನಾಟಕ ಎಕ್ಸ್ಪರ್ಟ್ ಟೀಮ್ ಹೋದ್ಮೇಲೆ ಕ್ಯಾಪ್ಚರ್ ಆದಂತ ಆನೆ, ಯಾಕಂದ್ರೆ ಅವರು ಕೂಡ ಪ್ರಯತ್ನವನ್ನ ಪಟ್ಟಿರ್ತಾರೆ. ಸಾಧ್ಯ ಆಗದ ಕಾರಣವೇ ಕರ್ನಾಟಕದ ಟೀಮ್ ನ ಬಳಸ್ಕೊಂಡಿದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ. ಈ ಎಸ್ಪೆಷಲಿ 12 ಸಿಬ್ಬಂದಿ ವರ್ಗದವರಿಗೆ ನಿಜವಾಗ್ಲೂ ಕೂಡ ಗೌರವವನ್ನು ಅರ್ಪಿಸಿದ್ದಾರೆ, ಮೆಚ್ಚುಗೆಯ ಮಾತನ್ನು ಕೂಡ ತಿಳಿಸಿದ್ದಾರೆ. ಒಟ್ಟಾರೆ ಸೂಪರ್ ಅಂತಾನೆ ಹೇಳ್ಬೋದು. ಕಾಡಾನೆ ಕಾರ್ಯಾಚರಣೆ ಯಶಸ್ವಿಯಾಗಿ ಸೆರೆಯಾಗಿದೆ. 40 ವರ್ಷದ ಮಕ್ನಾನೆ ತುಂಬಾನೇ ಮಸ್ತಿನಲ್ಲಿತ್ತಂತೆ, ಆಕ್ರಮಣಕಾರಿ. ನಿಮ್ಗೆ ಗೊತ್ತು ಮಕ್ನಾನೆ ಎಷ್ಟು ಆಕ್ರಮಣ ಮಾಡುತ್ತೆ ಅಂತ. ನಾರ್ಮಲ್ ಕಾಡಾನೆ ಏನಿದೆ, ನಮ್ಮ ಸಲಗ ಗಂಡಾನೆಗಳಿರುತ್ತೆ, ಅದಕ್ಕಿಂತ ತುಂಬಾನೇ ಡೇಂಜರ್ಸ್ ಈ ಒಂದು ಮಕ್ನಾನೆ. ಅಂತದ್ರಲ್ಲೂ ಸಹ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನ ತಿಳಿಸ್ಬೇಕು. ಯಾರ್ಯಾರು ನಮ್ಮ ಕರ್ನಾಟಕದಿಂದ 12 ಸಿಬ್ಬಂದಿ ವರ್ಗದವರು ಹೋಗಿರ್ತಾರೆ, ಎಲ್ಲರೂ ಕೂಡ ಅಷ್ಟೇನೆ ಒಂದು ಟೀಮ್ ವರ್ಕ್ ಮಾಡಿದ್ದಾರೆ. ಮತ್ತೆ ಅಲ್ಲಿ ಸಿಬ್ಬಂದಿ ವರ್ಗದವರ ಜೊತೆ ಸೇರಿ ಈ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿರುವಂತದ್ದು. ನೋಡೋಣ ನೆಕ್ಸ್ಟ್ ಅಪ್ಡೇಟ್ ಏನಾದ್ರು ಸಿಕ್ಕರೆ ಖಂಡಿತವಾಗಿಯೂ ಕೂಡ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ ಗಾಗಿ ಕಾಯ್ತಾ ಇರಿ.